ಕಳೆದ ಕೆಲ ದಿನಗಳಿಂದ ಸಖತ್ ಸುದ್ದಿ ಆಗ್ತಾ ಇರುವಂತ ವಿಚಾರ ಅಂದ್ರೆ ಅದು ಐಶ್ವರ್ಯ ಗೌಡ ವಂಚನೆ ಪ್ರಕರಣ. ಡಿಕೆ ಸುರೇಶ್ ಅಂತ ಸಾಕಷ್ಟು ಜನರಿಗೆ ಐಶ್ವರ್ಯ ಉಂಡೆ ನಾಮ ಹಾಕಿರುವುದಾಗಿ ದೂರುಗಳು ದಾಖಲಾಗಿವೆ. ಈ ಎಲ್ಲ ಪ್ರಕರಣಗಳ ತನಿಖಾಧಿಕಾರಿ ಬ್ಯಾಟರಾಯಪುರ ಉಪವಿಭಾಗ ಎಸಿಪಿ ಭರತ್ ರೆಡ್ಡಿ ಅಂದ್ರೆ ಇಲಾಖೆಯಲ್ಲಿ ಒಂದೊಳ್ಳೆ ಹೆಸರು ಇದೆ. ಈ ಅಧಿಕಾರಿ ಹಿಡಿದ ಕೆಲಸ ಬಿಡಲ್ಲ, ಯಾವುದೇ ಆಮಿಷಕ್ಕೆ ಒಳಗಾಗಲ್ಲ ಅಂತ ಇದೇ ಕಾರಣಕ್ಕೆ ಐಶ್ವರ್ಯ ಗೌಡಲನ್ನ ಎರಡೆರಡು ಬಾರಿ ಬಂಧಿಸಿದ್ರು. ಇನ್ನು ಇದೇ ಐಶ್ವರ್ಯ ಗೌಡ ಕೇಸಲ್ಲಿ ಐಶ್ವರ್ಯ ಪತಿ ಹರೀಶ್ ಹೆಸರಲ್ಲಿ ಇದ್ದಂತ ಬೆನ್ಸ್ ಕಾರನ್ನ ಮೊನ್ನೆಯಷ್ಟೇ ಭರತ್ ರೆಡ್ಡಿ ಟೀಮ್ ಸೀಸ್ ಮಾಡಿದ್ರು. ವಿನಯ್ ಕುಲಕರ್ಣಿ ಕಾರ್ ಹಾಜರು ಪಡಿಸಲಿಕ್ಕೆ ವಿನಯ್ ಕುಲಕರ್ಣಿಗೆ ನೋಟಿಸ್ ಕೂಡ ನೀಡಲಿಕ್ಕೆ ಮುಂದಾಗಿದ್ರು. ಆದ್ರೆ ವಿನಯ್ ಕುಲಕರ್ಣಿ ನೋಟಿಸ್ ರಿಸೀವ್ ಮಾಡದೆ ಕಾರು ಹಾಜರುಪಡಿಸುವುದಾಗಿ ಹೇಳಿ ಮೊನ್ನೆ ಭರತ್ ರೆಡ್ಡಿ ಕಚೇರಿ ಬಳಿಗೆ ಕಾರನ್ನ ಕಳುಹಿಸಿದ್ರು. ಸದ್ಯ KA03 NN 8181 ನಂಬರಿನ ಬೆನ್ಸ್ ಕಾರು ಸೀಸ್ ಆಗಿದೆ. ಅಷ್ಟೇ ಅಲ್ಲದೆ ಐಶ್ವರ್ಯ ಗೌಡ ಪ್ರಕರಣದಲ್ಲಿ ಸಾಕಷ್ಟು ಕಾಣದ ಕೈಗಳಿದ್ದು ಕೆಲ ಪ್ರಭಾವಿಗಳ ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಈ ಕಾಣದ ಕೈಗಳ ವಿಚಾರಣೆ ನಡೆಸಲಿಕ್ಕೆ ಭರತ್ ರೆಡ್ಡಿ ಮುಂದಾಗಿದ್ರು. ಇದೇ ಎಸಿಪಿ ಭರತ್ ರೆಡ್ಡಿಗೆ ಮುಳುವಾದಂತೆ ಕಾಣ್ತಾ ಇದೆ. ಈ ಕಾರಣಕ್ಕೆ ನಿನ್ನೆ ವರ್ಗಾವಣೆಗೊಂಡ 11 ಡಿವೈಎಸ್ಪಿ ವರ್ಗಾವಣೆ ಲಿಸ್ಟ್ನಲ್ಲಿ ಭರತ್ ರೆಡ್ಡಿ ಜಾಗಕ್ಕೆ ಬೇರೆ ಎಸಿಪಿಯನ್ನ ನೇಮಕ ಮಾಡಲಾಗಿದೆ. ಆದರೆ ಭರತ್ ರೆಡ್ಡಿ ಸ್ಥಳ ತೋರಿಸದೆ ವರ್ಗಾವಣೆ ಮಾಡಲಾಗಿದೆ. ಸದ್ಯ ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು ಐಶ್ವರ್ಯ ಗೌಡ ಕೇಸ್ ಮಾಡಿ ಪ್ರಭಾವಿಗಳ ವಿಚಾರಣೆಗೆ ಮುಂದಾಗಿದ್ದಕ್ಕೆ ಎಸಿಪಿ ಭರತ್ ರೆಡ್ಡಿ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ. ವರ್ಗಾವಣೆ ಇಲಾಖೆಯಲ್ಲಿ ಸಾಮಾನ್ಯ ಪ್ರಕ್ರಿಯೆಯಾಗಿದ್ದು ಈ ಪ್ರಕರಣ ತನಿಖೆ ಮುಗಿದ ನಂತರ ವರ್ಗಾವಣೆ ಮಾಡಬಹುದಾಗಿತ್ತು ಅನ್ನುವಂಥದ್ದು ಪಬ್ಲಿಕ್ ನೆಕ್ಸ್ಟ್ನ ಆಶಯ.